ಕೊಡ್ದು ಕಟ್ಟುವರು ಇದು ಮೂಕುಡು ಚಪ್ಪನ ಕಮ್ಮಿ ಆಯ್ತಿಜಾ ಇಂಚಿನ ಮಾರು ಕರೆಂಟ್ ಬಂತು ಅಂತ ದೇವರು ಇದ್ದಾನಂತ ಅದಕ್ಕೆ ಹೇಳುದಾಯ್ತಾ ಶಾ ಕೊಡುವ ಆಕ್ಸಿಜನ್ ಕೊಡು. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಗಂಟೆ ಆದ 6 ಹಾಗೆ ಅಮ್ಮನಿಗೆ ನೆಬ್ಬೆಲ್ಲ ಕೊಟ್ಟಾಯಿತು. ಬೆಳಗ್ಗೆ ಎದ್ದ ಕೂಡಲೇ ನೆಬ್ಬು ಕೊಡ್ತೇನೆ. ಈಗ ಚಹಾ ಮಾಡಿ ಥರ್ಮಸಲ್ಲಿ ಇಟ್ಟಿದ್ದೇನೆ. ಈಗ ಒಂದು ಇದು ಮಾಡ್ತಿದ್ದೇನೆ, ಹೆಸರು ಕಾಳು ಮಾಡ್ತಿದ್ದೇನೆ. ಅದಕ್ಕೆ ಬೇಕಾದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಚಹಾ ಇದರಲ್ಲಿ ಉಂಟು. ಅಮ್ಮ ಇವಾಗ ಆಕ್ಸಿಜನ್ ತಂದಿದ್ದಾರೆ. ಬೆಳಗ್ಗೆ ಆದದಷ್ಟೇ ಆಯಿತಾ. ಮತ್ತೆ ಇನ್ನೊಂದು ಸಂಗತಿ ಅದಲ್ಲ, ನಮಗೆ ಎಂತ ಗೊತ್ತುಂಟ, ಈಗ ಅದುಂಟಲ್ಲ ಎಕ್ಸ್ಟ್ರಾ ಕಾರ್ಡ್, ಅದರಲ್ಲಿ ವಯರ್ ಸ್ವಿಚ್ ಹಾಕಿ ನಾವು ಅಲ್ಲಿಂದ ನಾನು ಈ ಸ್ಟೆಬ್ಲೈಸರಿಗೆ ಕೊಟ್ಟು ಆಕ್ಸಿಜನ್ ಕೊಡ್ತಾ ಇದ್ದೆ ಆಯಿತಾ. ನಿನ್ನೆ ರಾತ್ರಿ ಇದ್ದು ಒಮ್ಮೆಲೆ ಟಾಪ್ ಬಂದು ಕೇಳಿದ್ದು. ಟಾಪ್ ಬಂದು ಕರೆಂಟ್ ಎಲ್ಲ ಉಳಿತೈತೆ. ಕರೆಂಟ್ ಎಲ್ಲ ನೋಡುವಾಗ ಅದು ಬರ್ನ್ ಆಗಿದೆ. ಹಾಗೆ ಇದೆಂತ ಆಗಲಿಲ್ಲ, ಎಂತ ನಮ್ಮ ಸ್ಟೆಬ್ಲೈಸರ್ ಎಂತ ಆಗಲಿಲ್ಲ ವಿಗಾರ್ಡು. ಈಗ ಹಾಗೆ ಅದಕ್ಕೋಸ್ಕರ ನನಗೆ ಭಯಪಟ್ಟು ಈಗ ಇಲ್ಲಿಟ್ಟಿದ್ದೇನೆ. ಇಲ್ಲಿ ಒಂದು ಸ್ವಿಚ್ಚಿಗೆ ನಮ್ಮದು ಇಲ್ಲಿ ಹಾಕಿ ಇಲ್ಲಿಂದ ಆಕ್ಸಿಜನ್ ಕೊಡ್ತಾ ಇದ್ದೇನೆ. ಹಾಗೆ ಒಂದು ಎಕ್ಸ್ಟೆಂಡ್ ಕಾರ್ಡ್ ಒಂದು ತರಬೇಕಾಗ್ತದೆ. ಅದು ಎಂತ ಆದದ ಮಾರೆ ಪುಣ್ಯಕ್ಕೆ ಈಗ ಎಂತ ಆಗಲಿಲ್ಲ ಅಲ್ಲ ಅಂತ ಹೇಳೋದಕ್ಕೆ ಸ್ಟೆಬ್ಲೈಸರ್. ಹಾಗೆ ಕರೆಂಟ್ ಏನೋ ಹೈ ಬಂದದೆ ಏನೋ. ಈಗ ಅಮ್ಮ ನಿನ್ನೆಕ್ಕಿಂತ ಚೂರು ಬೆಟರ್, ಒಂದಿಷ್ಟು ನಿನ್ನೆಕ್ಕಿಂತ ಹುಷಾರಿದ್ದಾರೆ. ಲಕ್ಕಂಬೆ ತಲೆ ಮುಲೇದಿಲ್ಲ ಇಂತ ಪಿರಗಣ ತಿನ್ ಲಕ್ಕ ಲಕ್ಕ ಚೆಪ್ಪರಲ್ಲಿ ಅಂಚ ಲಕ್ಕಿ ಹೋಗ ಬಿರ. ಬೆಕ್ಕುಗಳು ನೋಡ್ಬೋದು ನೀವು, ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಕ್ಲೀನ್ ಎಲ್ಲ ಮಾಡಿದ ಮೇಲೆ ಬೆಕ್ಕುಗಳಿಲ್ಲ. RCB ಆಗಿತ್ತು ಅವು ಆಯ್ತಾ ವಿನ್ ಹಾಕು ನೇಪಾಳ. ಹಾಗೆ ಬೆಕ್ಕುಗಳೆಲ್ಲ ಈಗ ಅಂದರೆ ಬೆಳಗ್ಗೆ ನೈಟ್ವರೆಗೆ ಪಾಪ ಗೂಡಲ್ಲಿತ್ತು. ಬೇಸಾಗಿ ಬೇಜಾರಾಗ್ತಿತ್ತು ಕೂಗುವಾಗ ಆಯಿತಾ. ಈಗ ಬಿಟ್ಟಿದ್ದೇನೆ, ಫುಲ್ ಆಟ ಆಡ್ತಿದ್ದಾನೆ. ನೀವು ನೋಡ್ಬೋದು. ನೀವು ಈಗ ಇಲ್ಲಿ ಇಲ್ಲಿ ಫುಲ್ಲು ಇಲ್ಲಿ ಉಂಟು ಗೂಡು ನೋಡ್ಬೋದು. ನೈಟ್ ಮಾತ್ರ ಗೂಡಲ್ಲಿ ಹಾಕೋದು. ಅಷ್ಟು ಹೊರಗಡೆ ಆಟ ಆಡ್ತಿರ್ಲಿ. ಸೋಫಾವನ್ನು ಹೊರಗಡೆ ಇಟ್ಟೆ, ಯಾಕಂದರೆ ಇದರಲ್ಲಿ ಅವರೇ ಆಟ ಆಡ್ತಿದ್ದದು ಒಳಗೆ. ಇದರಲ್ಲಿ ರೂಮ್ ಎಲ್ಲ ಇತ್ತು, ಅದಕ್ಕೆ ನಾನು ಹೊರಗೆ ಇಟ್ಟಾಗಲ್ಲ. ಇಲ್ಲಿ ಇರ್ತಾರೆ, ಇಲ್ಲಿ ಹೋಗೋದಿಲ್ಲ. ಇವನು ಕೂಡ ಇಲ್ಲಿ ಬಿಟ್ಟೆ, ತಿಂಡಿ ಎಲ್ಲ ಅಲ್ಲಿ ಇಟ್ಟಿದ್ದೇನೆ. ಹಾಗೆ ಮತ್ತು ಬಿಸಿಲು ಬರುವಾಗ ಅಲ್ವಾ ಅಲ್ಲಿ ಹೊರಗಡೆ ಸಿಟೌಟಿಗೆ ಹೋಗ್ತಾರೆ. ಹಾಗೆ ಏನು ಮಾಡೋದು, ಅದರಿಂದ ಆದರೂ ಒಂದು ಹುಷಾರಾಗಲಿ ಅಂತೇಳಿ. ಅದರಲ್ಲೆಲ್ಲ ನನಗೆ ಅಷ್ಟು ವಿಶ್ವಾಸ ಇಲ್ಲ, ಆದರೆ ಎಲ್ಲರೂ ಹೇಳ್ತೀರಂತೇಳಿ ನಾನೊಂದು ಮಾಡ್ತಾ ಇರೋದು. ಅದನ್ನು ಇರ್ಬೋದಾ ಏನು ಅಂತೇಳಿ. ಯಾಕಂದರೆ ಬೆಕ್ಕೆಲ್ಲ ಮೊದಲೇ ಇತ್ತು ನಮ್ಮ ಮನೆಯಲ್ಲಿ, ಮೊದಲು ತುಂಬ ಇತ್ತು. ಆ ಮಣ್ಣಿನ ಮನೆಯಲ್ಲಿರುವಾಗ ಬೆಕ್ಕು ಅಷ್ಟು ಇತ್ತು ಗೊತ್ತುಂಟ. ಅಪ್ಪ ದೇವಿಯಲ್ಲಿ ಬೆಕ್ಕೆಲ್ಲ ಸಾಕ್ತಿದ್ದೆ ನಾನು. ಅವರು ಇರುವಾಗ ಎಂತ ಸಾಕಲಿಕ್ಕಿರಲಿಲ್ಲ. ಆಮೇಲೆ ಇದು ಬೆಂದಿತ್ತಾಯೇನಾ, ಇಲ್ಲ ಸ್ವಲ್ಪ ಬೇಯಬೇಕು. ಆಮೇಲೆ ಜೊತೆಗೆ ಸೇಮ್ ಕರೆಂಟ್ ಪವರ್ ಕಟ್ ಅಂತ. ಈಗ ಕರೆಂಟ್ ಇಲ್ಲ ಮಾರಾಯರೆ ನಮಗೆ. ಈಗ ಕರೆಂಟ್ ಒಂದು ಬೇಕೇ ಬೇಕಿತ್ತು ಆಕ್ಸಿಜನ್ ತಗೊಳ್ಳಿಕ್ಕೆ. ಕರೆಂಟ್ ಇಲ್ಲ. ಇವತ್ತು ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಖಂಡಿತ ಇದೆ ಇವತ್ತು ಪವರ್ ಬರೋದಿಲ್ಲ ಬೇಗ. ಈಗ ಎಂತ ಕೂಡ್ತಾ ಇಲ್ಲ. ಅಂದರೆ ಕೈ ಕಾಲು ಉಂಟಲ್ಲ, ಆ ಕಡೆ ಈ ಕಡೆ ಹೋಗಿ ಎಲ್ಲ ಮಾಡಿ ತುಂಬ ಸುಸ್ತಾಗಿದೆ. ಅದಕ್ಕೆ ಸ್ವಲ್ಪ ನಾನು ಅಮ್ಮನ ಎಲೆಕ್ಟ್ರಲ್ಲಿ ಇತ್ತು, ಅದನ್ನು ನಾನು ನೀರಿಗೆ ಹಾಕಿದೆ ಆಯಿತಾ, ಕುಡಿಯುವ ಅಂತ ಬಿಸಿ ಬಿಸಿ ನೀರು ತಾಕತ್ತಿಗೆ. ಅದು ಇಲ್ಲಿ ಅನ್ನ ಇಟ್ಟಿದ್ದೇನೆ. ಇವತ್ತು ಪದಾರ್ಥ ಮಾಡಿದಾಗೆ ಏನಾದರೂ ಬದನೆ ಗೊಜ್ಜು ಏನಾದರೂ ಮಾಡಬೇಕಷ್ಟೇ. ಈಗ ತಿಂಡಿ ನಾನು ತಿನ್ನಲಿಲ್ಲ, ಇಲ್ಲೇ ಉಂಟು ನನ್ನದು ಅನ್ನ ಉಂಟು. ಮತ್ತು ಅದು ಇವರಿಗೆ ಅಂತ ನಾಯಿಗೆ ಕ್ಲಿನಿಕ್ಕಿಗೆ ಹೋಗ್ಲಿಕ್ಕೆ ಉಂಟು. ಕ್ಲಿನಿಕ್ಕಿಗೆ ಹೋದರೆ ಒಂದು ಸಲ ಇದು ಇಡ್ಬೋದು, ಎಂತ ಆಕ್ಸಿಜನ್ ಇಡ್ತಾರೆ ಅವರು ಸ್ವಲ್ಪ ಹೊತ್ತು. ಹಾಗೆ ಈಗ ಇದನ್ನೊಂದು ಕುಡಿದು ರೆಡಿ ಆಗ್ತೇನೆ ನಾನು. ಇಲ್ಲಿ ಬಾಗಿಲು ಹಾಕುವ, ಅಲ್ಲಿ ತೆಗೆದ್ರೆ ಆಯಿತು. ಒಂದು ಕಡೆ ಎರಡು ಕಡೆ ಕೂಡ ತೆಗೆದ್ರೆ ಅದು ಕೂಡ ಟೆನ್ಷನ್, ಎಂತ ಬರ್ತದೋ ಏನೋ ಅಂತ ಒಂದು ನೋಡ್ತಾ ಇರಬೇಕು. ಇಲ್ಲಿ ಬಾಗಿಲು ತೆಗೆದು ಕೂತ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಹಾಗೆ ಜಾಸ್ತಿಯಾಗಿ ನಾನು ಬಾಗಿಲು ಹಾಕಿ ಇಡಬೇಕು, ಯಾಕಂದರೆ ಅವರು ಮಲಗಿ ಇಡ್ತಾರೆ. ವಿಂಡೋ ಓಪನ್ ಮಾಡಿ ಇಡ್ಲಿಕ್ಕಲ್ಲ ಆಯಿತಾ. ಇಲ್ಲಿಂದ ಕೂಡ ಹಾವು ಬರ್ತದೆ. ಮನೊಮ್ಮೆ ಇಲ್ಲಿ ಒಂದು ಹಾವು ಇತ್ತು. ಹಾಗೆ ಫ್ರಂಟಲ್ಲಾದರೂ ನಾಯಿಗಳಿದೆ, ಯಾವ ಹಾವು ಬರಲಿಕ್ಕೆ ಬಿಡಲಿಕ್ಕಿಲ್ಲ. ಇಲ್ಲಿ ಒಂದು ಇರ್ಬೋದು. ನಾಯಿಗಳಿಗೆ ಊಟ ಹಾಕಿ ನಾನು ಹೊರಡಬೇಕು. ಈಗ ರೆಡಿ ಅದೇ ಹೋಗೋದು ನಾವು ಕ್ಲಿನಿಕ್ಕಿಗೆ. ಹಾಗೆ ಈಗ 78 ಆಗಿತ್ತು ಆಯಿತಾ. ಈಗ 86 ಆಗಿ 87 ಆಗ್ತಾ ಬಂತು. ಅಂದರೆ ಇದು ಇಲ್ಲ ಅಲ್ಲ ಇವತ್ತು. ಹಾಗೆ ನನಗೆ ತುಂಬ ಭಯ ಆಗ್ತಾ ಉಂಟು.
ಹೋಗುವ ನಾವು ಕ್ಲಿನಿಕ್ಗೆ. ಬರುವಾಗ ಒಂದು ಎಕ್ಸ್ಟೆನ್ಷನ್ ಕಾರ್ಡ್ ತರಲೇಬೇಕು ಗೈಸ್. ಕರೆಂಟ್ ಬಂದ ಮೇಲೆ ಕೂಡ ನಿನ್ನೆ ಎಲ್ಲ ಅದು ಟಪ್ ಅಂತ ಉಂಟಲ್ಲ, ಇಲ್ಲೆಲ್ಲ ಕರೆಂಟ್ ಹೋಗಿದೆ ಆಯಿತಾ. ಅಂಥದ್ದೊಂದು ತರಬೇಕು. ಅದೊಂದು ಒಳ್ಳೆ ಕ್ವಾಲಿಟಿ ಇದ್ದದ್ದು ತಂದದ್ದು ನಾನು, ಅದೊಂದು ತರಬೇಕು. ಮತ್ತು ಕೆಲವೆಲ್ಲ ಮನೆಗೆಲ್ಲ ಗ್ರೋಸರೀಸ್ ಆಗಬೇಕು, ಅಂದರೆ ಎಣ್ಣೆ ಅಂಥದ್ದೆಲ್ಲ, ಸಣ್ಣ ಪುಟ್ಟ ಅರಿಶಿನ ಪೌಡರು ಅದನ್ನೆಲ್ಲ ತರಬೇಕು. ಒಂದು ಕಾಯಿಲ್ ಕೂಡ ತರಬೇಕಾಯ್ತು. ಸಾಯಂಕಾಲ ಸೊಳ್ಳೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಲೈಟಿಂಗ್ ದೆಪ್ಪುನಾಗ ಅಂಗಡಿ ಕೂರಲ್ಲ ಕಟ್ಟದೀಪ ಅವಕ್ಕಲು ಬಾಯಿಡ್ ಬಂಡಲ್ ಕಟ್ಟದೀಪೇರು ಬಾಯಿಡ್ ಪನೀರ್ನಿ ಕೊಡ್ತಂತ ಚೀಟಿನ ಕೊಡ್ದು ಕಟ್ಟೇರು ಇದು ಮೂಕುಡು ಚಪ್ಪನ ಕಮ್ಮಿ ಆಯ್ತಿಜ ಇಂಚಿನ ಮಾರು. ಸರಿ ನಾನು ಹೋಗಿ ಬರ್ತೇನೆ ಆಯಿತಾ. ಓಕೆ ಬರೋ, ಬೆಕ್ಕುಗಳೆಲ್ಲ ಹೊರಗಡೆ ಉಂಟು. ನಾವು ಕರೆಂಟ್ ಬರಲಿಲ್ಲ ಇದನ್ನು ಕೂಡ. ನಾನು ಎಕ್ಸ್ಟೆನ್ಷನ್ ಬಾಕ್ಸ್ ಎಲ್ಲ ತೊಗೊಂಡು ಬಂದೆ. 1 ಇಯರ್ ಗ್ಯಾರಂಟಿ ಉಂಟು, ಗ್ಯಾರಂಟಿ ಇದ್ದು ತೊಗೊಂಡು ಬಂದೆ. ಗಡಿ ಹೋದರೆ ಎಂತ ಮಾಡ್ತಲ್ಲ, ಮತ್ತು ಇದು ಬೇಕಲ್ಲ ಮನೆ ಇದು. ಮತ್ತು ಇದು ಲೋಟ ನೀರು ಕುಡಿಯೋದವರು ಕೊಂಡೋಗಿದ್ರಲ್ಲ ಅದು. ಇದೊಂದು ಮಾಸ್ಕ್ ಖಾಲಿ ಮೂಗಿಗೆ ಇಡಲಿಕ್ಕೆ, ಅಂದರೆ ಮೊದಲಿತ್ತು ಅದು ಅಮ್ಮಂದು ಅವತ್ತು 1 ಇಯರ್ ಮೊದಲು ದುಂಬದ್ದು. 1 ಇಯರ್ ಮೊದಲು ಅವರಿಗೆ ಜೋರಾಗಿತ್ತಲ್ಲ, ಆವಾಗ ಅದನ್ನು ಇಟ್ಟಿದ್ದೆ. ಅದು ಈಗ ಡಸ್ಟ್ ಹಿಡಿದು ಹೋಗಿದೆ, ಅದನ್ನು ಹಾಕ್ತಾ ಇರಲಿಲ್ಲ. ಅದು ಖಾಲಿ ನೋಸಿಗೆ ಹಾಕೋದು, ಅಂದರೆ ಬಾಯಿ ಓಪನ್ ಇರ್ತದೆ, ತಿನ್ಬೋದು, ಮಾತಾಡ್ಬೋದು, ಅದನ್ನು ಹಾಕಿ ಹಾಗೆ ಅದನ್ನು ಎತ್ಕೊಂಡು ಬಂದೆ. ಈಗ ಕರೆಂಟ್ ಇಲ್ಲ, ಏನು ಮಾಡೋದು ಕೆಲಸ ಕುಲ್ಲೆ ಅವ ಬೆಚ್ಚಗೆ ತರಲಿ. ಕರೆಂಟ್ ಬೇಗ ಹಾಕಿದರೆ ಒಳ್ಳೇದಿತ್ತು ಮಾರೆ ಪಾಪ. ಹಾಗೆ ಈಗ ಒಂದು ಇಂಜೆಕ್ಷನ್ ಕೊಡಿಸಿದೆ, ಆದರೂ ಕರೆಂಟ್ ಬಂದಿದ್ರೆ ಒಳ್ಳೇದಿತ್ತು. ಎಲ್ಲ ತಗೊಂಡು ಬಂದಿದೆ ಎಣ್ಣೆ ಮತ್ತು ಒಂದು ಗುಡ್ ನೈಟ್. ತುಂಬ ಸೊಳ್ಳೆ ಉಂಟು ಈಗ. ಕರೆಂಟ್ ಬಂತು ಅಂತ ದೇವರು ಇದ್ದಾನಂತ ಅದಕ್ಕೆ ಹೇಳುದಾಯ್ತಾ. ಕೊಡುವ ಆಕ್ಸಿಜನ್ ಕೊಡು ನೋಡಿ ಗೈಸ್. ಇದು ಈ ರೀತಿ ಕೊಡೋದು. ಇದನ್ನು ಹಿಂದೆ ರೈಟ್ ಮಾಡಲಿಕ್ಕೆ ಆಗ್ತದೆ. ಈಗ ಹೀಗೆ ಇದಿದ್ರೆ ಅವರಿಗೆ ಮಲ್ಕೊಳ್ಬೋದು, ಅದು ಹೋಗುದಿಲ್ಲ. ಮತ್ತು ಬಾಯಿಯಲ್ಲಿ ತಿನ್ಬೋದು, ಮಾತಾಡ್ಬೋದು, ಹಾಗೆ ಒಂದು ಕಂಫರ್ಟೇಬಲ್ ಆಗ್ತದೆ. ಯಾವಾಗಲೂ ಹಾಕಿಡ್ಬೇಕಲ್ಲ, ಅದಕ್ಕೆ ನಾನು ಇದನ್ನು ತಂದದ್ದು. ಮತ್ತು ಹೊಸತ್ತು ನಮ್ಮದು ಗಾಡಿ ಸೇಮ್ ಅಲ್ಲ, ಸೇಮ್. ಆದರೆ ಇದು ಓದೋದು, ಈಗ ಇದು ಹೊಸದು. ಇನ್ನು ಪದಾರ್ಥ ಮಾಡಬೇಕಂತಿದ್ದೇನೆ. ಕರೆಂಟ್ ಬಂತಲ್ಲ, ಹಾಗೆ ಕರೆಂಟ್ ಬರೋದಿಲ್ಲ ಅಂತ ಉಂಟ. ನಾನು ಇದು ಕ್ಯಾಬೇಜ್ ಉಪ್ಪು ಕರಿ ಮಾಡ್ತಾಯಿದ್ದೆ, ಈಗ ನೋಡುವ ಕರೆಂಟ್ ಬಂತು. ಈಗ ಮೀನೇನಾದರೂ ಮಾಡಬೇಕು. ಈಗ ಕ್ಯಾಬೇಜ್ ಬರಲಿಕ್ಕೆ ಇಟ್ಟಿದ್ದೀನಿ. ಸರಿ, ಅದು ಉಂಟಲ್ಲ ಇದ್ರೆ ನೋಡಿ, ನೆಬ್ಬು ಅದನ್ನು ಹಾಕಿ ಕೂಡ ನೀರೆಲ್ಲ ಕುದಿಬೋದು, ಒಳ್ಳೆದಾಗ್ತದೆ. ಇಲ್ಲಾಂದರೆ ಮಾಸ್ಕ್ ಆದರೆ ಅದನ್ನು ತೆಗಿಬೇಕು, ಗಡಿ ತೆಗಿಬೇಕು. ಹಾಗೆ ನಮ್ಮದು ಊಟ ಎಲ್ಲ ಆಯಿತು. ಈಗ ಅಮ್ಮ ನೆಬ್ಬು ತಗೊಳ್ತಿದ್ದಾರೆ. ಒಂದು ಕರೆಂಟ್ ಒಂದು ಬಂದದ್ದು ಉಪಕರಣ ಆಯಿತಾ. ಇಲ್ಲಾದರೆ ಒಮ್ಮೊಮ್ಮೆ ಪವರ್ ಕಟ್ ಅಂತ ಹೇಳಿದರೆ ಸಾಯಂಕಾಲ ಅವ್ರದ್ದು ಇದ್ದಿಲ್ಲ. ದಮ್ಮ ಒಯ್ಪೋರ ಹಾಂ ನಡು ದಮ್ಮ ಒಯ್ಪು. ಇದೊಂದು ಮೀನುಂಟಲ್ಲ ನಮ್ಮ ಅಕ್ವೇರಿಯಂ ಮೇಲೆ ಇತ್ತು, ಇಷ್ಟು ಸಣ್ಣ ಇರ್ತದೆ. ಈಗ ನೋಡಿ ಅಂತ ಇಷ್ಟು ದಪ್ಪಾಗಿದೆ. ಈಗ ಹತ್ತಿರ ಬನ್ನಿನ ಮತ್ತೆ ಈಗ ಇದು ಕೂಡ ನಾನು ಅಕ್ವೇರಿಯಂಗೆ ತಂದ. ಇದನ್ನೆಲ್ಲ ಟಬ್ಬಲ್ಲಿ ಅಂದರೆ ಇದರಲ್ಲಿತ್ತು, ಫ್ರಿಜ್ಜಲ್ಲಿ. ಇವನು ಬಂದ ಮೇಲೆ ಕ್ಲೀನಿಂಗ್ ಮಾಡೋದು. ಅವನು ಪುಷ್ಕಲ್ ಕುಮಾರ. ಇವನು ಮೊನ್ನೆ ಒಂದು ಮೀನು ತಂದ, ನೀವು ಬ್ಲಾಗಲ್ಲಿ ನೋಡಿರ್ಬೋದು. ದೊಡ್ಡದೊಂದು ಮೀನು ಇಲ್ಲಿ ಹಿಡ್ದದ. ನಾವು ಅದನ್ನು ಈಗ ಹುಡುಕ್ತಾ ಇದ್ದಾನೆ. ಹಾರಿ ಹೋಗಿದ ಅಂತ ಡೌಟು. ತೂಕ ನೀರು ಖಾಲಿ ಆವಾಡಿ ಈ ಮಂಡೆ ಚನ್ಪೂಜಿ ಖಾಲಿ ಅನ್ನೋದು ತಿಕ್ಕು. ಇದು ಮಾತ್ರ ಮಲ್ಲ ಆತನು ಮಾರೆ ಪುಡ್ಡಿಜ್ಜಂದಿನಿ ಆವುಲಿಯ ಶ ಏತು ಮಲ್ಲ ಆತನು ಬೇ ಅಂದು ಐಕೆ ಒಂಚೂರು ಪುಡ್ವಾಡ ಪುಷ್ಕರ ನಿಕ್ಕು ಬೇಲೆ ಮಲ್ಲ ಮಾರೆ ಅವು ಎಲ್ಲಿ ಅಲ್ಲ ಹತ್ತು ಈತುಂಟು
ಇಂಚ ಹೋಗು ಹುಚ್ಚುದಲೆಕ್ಕ ಅಲ್ಲೂ ಅವು ಅಲ್ಲಿ ಬೂಡ್ದಿಡುತ್ತೆ ರಾಟದ್ದು ಅವು ಐಕೆ ಮುಚ್ಚರನೆ ಅವ್ರ ಅಪ್ಪು ನೀರು ಖಾಲಿ ಆವಡ ಅಡಿ ಟಿಪ್ಪುಂಡು ಅದು ಮುಗುಡಂಗಿ ಮೇಲೆ ಬರ್ದಿಷ್ಟ ನಮ್ಗೆ ಕನ್ನಡ ಅಂತ ಅಂಗಿ ಮುಗುಡು ಹಂಗೆ ಮೇಲೆ ಬರುದಿಲ್ಲ. ಆಡ ಬರು ಶಾಪಿಂಗ್ ಆಡ ಶಾಲೆದ ನಿನ್ನಲ್ಲ ಅಂಡ ನಿನ್ನದು ಆಯ್ತಾ? ಯವನತೆ ಎಂತ ಆಗಲಿಲ್ಲ, ಇನ್ನಾಗಬೇಕು. ಗೋಗಳನ್ನು ಹೊರಗೆ ಬಿಟ್ಟದ್ದು ಕೈಸ್ ನೋಡ್ಬೋದು ನೀವು, ಕಟ್ಟಿ ಹಾಕಿ ಇರ್ತದ ಅಂದರೆ ಬಾಕ್ಸ್ ಒಳಗೆ ಈಗ ಹೊರಗೆ ಬಿಟ್ಟದ್ದು. ಅವರು ಕೂಡ ಈಗ ಒಳಗೆ ಹೋಗ್ತೇನೆ, ಭಯ ಪಟ್ಟಿದೆ ನನ್ನ ಡಬ್ಬದಲ್ಲಿ ಹಾಕಿಟ್ಟಿದ್ದೆಲ್ಲ. ಹಾಗೆ ನಾನು ಎಡಿಟ್ ಮಾಡ್ತಾ ಇದ್ದೆ, ಒಳಗಡೆ ಅಮ್ಮ ಮಲಗಿದ್ದಾರೆ, ಡಿಸ್ಟರ್ಬ್ ಆಗೋದು ಬೇಡ ಅಂತ, ಗಾಳಿ ಎಲ್ಲ ಬರ್ತದಲ್ಲ ಒಳ್ಳೆ, ಹಾಗಾಗಿ ಈ ಎಂತ ಹೇಳಿದ್ರು ಅಂಗಳದಲ್ಲಿ ಕಲ್ಪರೆಲ್ಲ ಹಾಕಿ ಉಂಟಲ್ಲ ಚೆಂದ ಆಗ್ತದೆ, ಇಲ್ಲಿ ಕುತ್ಕೊಳ್ಬೋದು. ನೆಬ್ಬು ತೊಗೊಳ್ತಿದ್ದಾರೆ ಗೈಸ್. ಇವಾಗ 3 ಟೈಮ್ ನೆಬ್ಬು, ಒಂದು ಬೆಳಗ್ಗೆ, ಇನ್ನು ಈಗ ಸಾಯಂಕಾಲ, ಇನ್ನು ರಾತ್ರಿ ಊಟ ಆದಮೇಲೆ ಒಮ್ಮೆ. ಅವಾಗ ಸ್ವಲ್ಪ ಮಲಗಲಿಕ್ಕೆ ಸ್ವಲ್ಪ ಒಳ್ಳೆದಾಗ್ತದಲ್ಲ. ಇಲ್ಲಾಂದ್ರೆ ಉಂಟಲ್ಲ 1 ಟೈಮ್ ತೊಗೊಳ್ತಿರೋದು ಅವರು, ಜೋರಿರುವಾಗ 2 ಟೈಮ್, ಈಗ 3 ಟೈಮ್. ಹಾಗೆ ಅವರಿಗೆ ಸ್ನಾನ ಮಾಡಲಿಕ್ಕೆ ನೀರು ಕೂಡ ಇಟ್ಟೆ, ಸ್ನಾನ ಎಲ್ಲ ಮಾಡಿಸ್ಬೇಕು. ಅವ್ರು ನಿನ್ನೆ ಸ್ನಾನ ಮಾಡಲಿಲ್ಲ, ಅಂದರೆ ಕೈಯಲ್ಲಿ ಅದು ಉಂಟಲ್ಲ ಸೂಜಿ, ಅದಕ್ಕೆ ನಿನ್ನೆ ಮಾಡಲಿಲ್ಲ, ಇವಾಗ ಮಾಡಬೇಕು. ಸ್ನಾನ ಮಾಡಿಸ್ಬೇಕು. ಅವನು ಆಟ ಆಡಲಿಕ್ಕೆ ಹೋದ, ಮತ್ತು ನಾಯಿ ಕೊಂಡೋಗ್ಲಿಕ್ಕೆ ಬರುವ. ಅಮ್ಮನಿಗೆ ಎಗ್ ರೈಸ್ ಈಗ ಡೈಲಿ ಎಗ್ ಕೊಡೋದು, ಅಂದರೆ ಅವನಿಗೆ ಎಂಥ ಪ್ರೋಟೀನ್ ಇಲ್ಲಲ್ಲ, ಹಾಗೆ ಎಗ್ ಕೊಡೋದು ಡೈಲಿ ತಿನ್ನಿ ಅಂತ. ಬೇರೆ ಎಂತ ಉಂಟು ಜೀವಕ್ಕೆ, ಅವ್ರಿಗೆ ಎಂತ ಇಲ್ಲ, 2 ಸ್ವಲ್ಪ ಊಟ ಮಾಡ್ತಾರೆ. ಇವನ ಮಲಗಿದ್ದಾನೆ, ಅಮ್ಮಗೆ ನೆಬ್ಬು ತಗೊಳ್ತಿದ್ದಾರೆ ಹೂವಲ್ಲಿ ಮಲಗೋದು. ನಾವು ಕಮೆಂಟ್ ಪಿಕ್ ಮಾಡಿ, ಇನ್ನು ನಾವು ಕಮೆಂಟ್ ಹೋಗೋದು. ಸುನೀತಾ ಭಂಡಾರಿ ಅಂತ ಸ್ಕ್ಯಾನರ್ ಪಾಡ್ಲಿ ಇಂಕ್ಲೇವ್ ಆಯ್ನಂತ ಹೆಲ್ಪ್ ಮಲ್ಪುವ, ಇನ್ನು ಅಮ್ಮನ ಟ್ರೀಟ್ಮೆಂಟ್ ಮಲ್ಪರೆ ಹೆಲ್ಪ್ ಅಂತೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಗೂಗಲ್ ಪೇ ನಂಬರ್, ಮೊನ್ನೆನೇ ಕೊಟ್ಟಿದ್ದೇನೆ. ಅಂದರೆ ನಾನು ಬಾಯಿ ಬಿಟ್ಟು ಕೇಳಲಿಲ್ಲ, ನನಗೆ ಅದೆಲ್ಲ ಕೇಳುವಂಥ ಆವತ್ತೊಮ್ಮೆ ಪರಿಸ್ಥಿತಿ ಬಂದಿತ್ತು, ಆವಾಗ ಕೇಳಿದ್ದೆ. ಇವಾಗ ನಾನು ಜಸ್ಟ್ ನನಗೆ ಈಗ ಹುಷಾರಿಲ್ಲದಾಗ ಹಾಕಿಬಿಟ್ಟಿದ್ದೆ, ನಂದು ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ಮಾಡಲಿ ಅಂತ, ಯಾರ ಹತ್ರ ಕೇಳಲಿಲ್ಲ. ಹಾಗಾಗಿ ಕೆಲವರು ನೋಡಿ ಹೆಲ್ಪ್ ಮಾಡಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇರಲಿ, ಒಂದು 10 ರೂಪಾಯಿ ಇರಲಿ ನನಗೆ. ಅವರು ನಾನೊಂದು ಅಂತ ಹೇಳೋದು ಬೇಡಿ, ನಾನು ಮದ್ದಿಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿ. ಹಾಗೆ ನೆಕ್ಸ್ಟ್ ಕಣ್ಣಿಗೆ ಲೈಟ್ ಸುಜಾಸ್ ಕ್ರಿಯೇಟಿವ್ ಫಿಲ್ಮ್ಸ್ ಅವರು, ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ನಿಮ್ಮ ಅಮ್ಮ ಪುಣ್ಯವಂತೆ, ನಿಮ್ಮಂಥ ಮಗಳು ಅವರಿಗೆ ಇದ್ದದ್ದು, ದೇವರು ನಿಮಗೆ ಖಂಡಿತ ಒಳ್ಳೆಯದು ಮಾಡ್ತಾರೆ. ಇದೊಂದು ಒಳ್ಳೆಯದಿತ್ತು ಕಮೆಂಟ್, ಆಗ ಕೂಡ ನೋಡಿದೆ ನಾನು, ಹಾಗಾಗಿ ಇದು ಓದ್ತೇನೆ. ಭಾರತಿ S5479, ಬ್ರೇವ್ ಗರ್ಲ್ ಸಂಧ್ಯಾ, ಕೀಪ್ ಇಟ್ ಅಪ್, ಬಿ ಹೋಪ್ಫುಲ್, ಟೈಮ್ ಚೇಂಜ್, ಗುಡ್ ಡೇ ಕಮ್ಸ್, ಲುಕಿಂಗ್ ಫಾರ್ವರ್ಡ್ ಟು ಸಿ ಯುವರ್ ಎಂಜಾಯ್ ಯುವರ್ ಲೈಫ್, ಮೇ ಗಾಡ್ ಬ್ಲೆಸ್ ಯು, ಸಪೋರ್ಟಿಂಗ್ ಲೈಫ್ ಪಾರ್ಟ್ನರ್. ನೀವು ಬರ್ತಾ ಒಂದು ಎಲ್ಲ ಒಂದು ನನ್ನ ಲೈಫಲ್ಲಿ ಆಗಲಿ ಅಂತ ನಾನು ತಿಳ್ಕೊಳ್ತೇನೆ, ಅಷ್ಟು ಥ್ಯಾಂಕ್ ಯು. ಗೀತಾರಾವ್ ಒಳ್ಳೆ ಒಂದು ಕಮೆಂಟ್ ಮಾಡಿದ್ದಾರೆ. ನಿಜವಾಗಿ ನಿಮ್ಮನ್ನು ಅಮ್ಮ ನನ್ನನ್ನು ನೋಡುವಾಗ ತುಂಬ ಬೇಜಾರ ಆಗುತ್ತದೆ. ಒಂದಲ್ಲ ಒಂದು ದಿನ ದೇವರು ನಿಮ್ಮ ಕೈ ಬಿಡುವುದಿಲ್ಲ. 100% ಗಾಡ್ ಬ್ಲೆಸ್. ಅದೌದು, ನೋಡಿ ಎಷ್ಟು ಕಷ್ಟ ಆದರೂ. ಈಗ ನಾನು ಒಬ್ಬಳೇ ಇರುವುದು ನಿಜವಾಗಿ, ಬೇರೆಯವರಾದರೆ ಈಗ ಎಂತ ಮಾಡ್ತಾಯಿದ್ರೆ ಇಷ್ಟು ಬದುಕಲಿಕ್ಕೆ ಇಷ್ಟ ಇರಲಿಕ್ಕಿಲ್ಲ. ಆದರೆ ನಾನು ಒಬ್ಬಳಾದರೂ ಎಲ್ಲ ಫೇಸ್ ಮಾಡ್ತೇನೆ. ಅದೆಲ್ಲ ಎಲ್ಲಿಂದ? ಅದೇ ಅಲ್ಲಿಂದಲೇ ಬರುವುದು, ದೇವರಿಂದಲೇ. ಅವರು ಕೂಡ ಹಾಗೆ, ಅಲ್ಲಿ ನಾನು ಪ್ರಯತ್ನ ಪಟ್ಟ ಹಾಗೆ ಅವರು ಗುಣ ಆಗ್ತಾ ಹೋಗ್ತಾರೆ, ಅದು ಕೂಡ ಅವರಿಂದಲೇ. ಕಷ್ಟ ಕೊಟ್ಟರು ಮೇಲೆ ಇರ್ತಾರಲ್ಲ, ಅದು ಮುಖ್ಯ. ಥ್ಯಾಂಕ್ ಯು, ಒಳ್ಳೆ ಇತ್ತು ಕಮೆಂಟ್. ದಾಕ್ಷ ಚಿನ್ನ ಅಂತ ಕಮೆಂಟ್ ಮಾಡಿದ್ದಾರೆ. ದೇವರ ದಾಯಿಗೆ ನಿಕ್ಲಿಕ್ಕೆ ಪರೀಕ್ಷೆ ಅಂದು ಅಡ್ಮಿಟ್ ಮಂತನ ಇತ್ತನ ಬತ್ತಿನ ಇಂಜೆಕ್ಷನ್ ಕೊಟ್ಟು ದಾಲ ಮಲ್ಪೇರು ಇಂದು ನಮ್ಮ ಫ್ಯಾಮಿಲಿ ಡೇ ಆತನ. ಸೊ ಹೊಚ್ಚಿ ಅಡ್ಮಿಟ್ ಮಂತನ ಡೇಂಜರ್. ಅದೌದು, ನನಗೆ ಗೊತ್ತುಂಟು ಗೈಸ್, ನನ್ನ ಫ್ಯಾಮಿಲಿಯಲ್ಲಿ ಕೂಡ ನೋಡಿದ್ದೇನೆ, ನಾನು ನಮ್ಮ ಪರಿಚಯದಲ್ಲಿ ನೋಡಿದ್ದೇನೆ. ಎಲ್ಲ ಅಡ್ಮಿಟ್ ಆದವರೆಲ್ಲ ಚಂದ ಮಾಡಿ ನಡ್ಕೊಂಡು ಹೋದವರು ಕೂಡ ರಿಟರ್ನ್ ಬರೋದಿಲ್ಲ. ಕಷ್ಟ ಆದರೂ ಸ್ವಲ್ಪ ಕಷ್ಟ ಆಗ್ತದೆ, ಮತ್ತು ಖರ್ಚಾದರೂ ಉಂಟಲ್ಲ, ಹಣ ಸ್ವಲ್ಪ ಹೋದ್ರು
ನಾವು ಮನೆಯಲ್ಲೇ ನೋಡುವುದು ನಿಜವಾಗಿ ಉತ್ತಮ. ಪ್ರೈವೇಟ್ ಡಾಕ್ಟ್ರನ್ನು ಕರೆಸಬೇಕಾದ್ರೆ ಟ್ರೀಟ್ಮೆಂಟ್ ಮಾಡಿ, ಇಲ್ಲ ಹೋಗ್ಲಿಕ್ಕೆ ಆಗ್ತದೆ ಅಪ್ ಆ್ಯಂಡ್ ಡೌನ್ ಮಾಡಿ ಕೇರ್ ಮಾಡಿ ನೋಡುವುದೇ ನಿಜವಾಗ್ಲೂ ಉತ್ತಮ. ಈ ICU ಅಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾರಲ್ಲ ಹಾಗೆ ಗೈಸ್ ತುಂಬ ಕಮೆಂಟ್ ಓದಿದೆ. ಹಾಗೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಬೆಕ್ಕನ್ನೆಲ್ಲ ಕೂಡಲೇ ಹಾಕಿಟ್ಟಿದ್ದೇನೆ ಆಯ್ತಾ. ನೋಡಿ ಒಂದಾದರೂ ಕಾಣ್ತದೆ ನಿಮಗೆ? ಇಲ್ಲಲ್ಲ, ಯಾವುದೂ ಇಲ್ಲ, ಎಲ್ಲ ಪಾಪ ಗೂಡಲ್ಲಿ ಹಾಕಿದ್ದೇವೆ. ಹಾಗೆ ತರ್ಪಲೆಲ್ಲ ಮುಚ್ಚಿ ಗೂಡಲ್ಲಿ ಹಾಕಿಟ್ಟಿದ್ದೇನೆ. ನಾಳೆ ಬೆಳಗ್ಗೆ ಬಿಡೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾಳೆ.